This video is made for educational and information purpose. Please make your own research before you apply. ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಇವತ್ತಿನ ವೀಡಿಯೋಲಿ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ಇದು ಪಾರ್ಟ್ ಟೈಮ್ ವರ್ಕ್ ಆಗಿರುತ್ತೆ. ನೀವು ಯಾವಾಗ ಫ್ರೀ ಇರ್ತೀರೋ ಅವಾಗ ಕೆಲಸ ಅನ್ನೋದು ಮಾಡ್ಕೋಬೋದು ಸ್ನೇಹಿತರೆ. ಅಫಿಷಿಯಲ್ ವೆಬ್ಸೈಟಲ್ಲಿ ವ್ಯಾಕೆನ್ಸಿ ಓಪನ್ ಇದೆ ಅಂತ ಬಿಟ್ಟಿದ್ದಾರೆ. ಅದು ನಮ್ಮ ಕನ್ನಡ ಭಾಷೆಯಲ್ಲಿ ಕೆಲಸ ಆಗಿರುತ್ತೆ. ದಿನಕ್ಕೆ 1 ರಿಂದ 2 ಗಂಟೆ ಕೆಲಸ ಮಾಡಿದ್ರೆ ಸಾಕು, ಒಳ್ಳೆ ಸ್ಯಾಲ್ರಿ ಅನ್ನೋದು ನೀವು ತೊಗೋಬೋದು ಸ್ನೇಹಿತರೆ. 10ನೇ ತರಗತಿ, 12ನೇ ತರಗತಿ ಮತ್ತು ಗ್ರ್ಯಾಜುಯೇಟ್ಸ್ ಯಾರು ಬೇಕೋ ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದಂತೆ. ಫುಲ್ ಕ್ಲಿಯರಾಗಿ ಎಲ್ಲ ಮಾಹಿತಿನ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಆದಷ್ಟು ಬೇಗ ನೀವು ಸಹ ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಲಿಂಕ್ ಅನ್ನೋದು ಸಿಗುತ್ತೆ. ಏನಾದರೂ ನಿಮಗೆ ರೆಸ್ಯೂಮ್ ಏನಾದರೂ ಬೇಕು ಅಂದರೆ, ಈ ಜಾಬ್ಗೆ ತಕ್ಕಂಗೆ ರೆಸ್ಯೂಮ್ ಏನಾದರೂ ಬೇಕು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ. ಹಾಗೆ ಸ್ಕ್ರೀನ್ಶಾಟ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿಕೊಟ್ರೆ ನಾನು ಅದನ್ನು ಕಮೆಂಟ್ನ ಒಮ್ಮೆ ಚೆಕ್ ಮಾಡಿ ನಂತರ ನಿಮಗೆ ರೆಸ್ಯೂಮ್ ಅನ್ನೋದು ನಾನು ಫ್ರೀಯಾಗಿ ಕ್ರಿಯೇಟ್ ಮಾಡಿಕೊಡ್ತೀನಿ. ತಡ ಮಾಡಿದ ವೀಡಿಯೋನ ಶುರು ಮಾಡ್ತೀನಿ ಸ್ನೇಹಿತರೆ. ಲಿಂಕ್ನ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಪೇಜ್ ಅನ್ನೋದು ಓಪನ್ ಆಗುತ್ತೆ. ನೀವು ಇಲ್ಲಿ ಚೆಕ್ ಮಾಡ್ಬೋದು, RWS ಅಂತ ಕಂಪ್ನಿ ಹೆಸರು ಸ್ನೇಹಿತರೆ. RWS ಅಂತ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ನೀವು ಅರ್ನಿಂಗ್ ಸಹ ಎಷ್ಟೋ ಜನ ತೊಗೊಂಡಿದ್ದಾರೆ ಈ ಕಂಪ್ನಿಯಿಂದ, ಅದನ್ನು ಸಹ ನೀವು ನೋಡ್ಬೋದು. ಅಫಿಷಿಯಲ್ ವೆಬ್ಸೈಟಲ್ಲಿ ಬಿಟ್ಟಿರುವ ಜಾಬ್ ಇದು, ಥರ್ಡ್ ಪಾರ್ಟಿ ವೆಬ್ಸೈಟಲ್ಲಿ ಬಿಟ್ಟಿರುವ ಜಾಬ್ ಆಗಿರಲ್ಲ. ಓಕೆ, ಕಂಪ್ನಿ ಹೆಸರು RWS ಆಗಿರುತ್ತೆ. AI ಡೇಟಾ ಸ್ಪೆಷಲಿಸ್ಟ್ ಅನ್ನೋ ರೋಲ್ಗೆ ನಮ್ಮನ್ನು ಇವರು ಹೈರ್ ಮಾಡ್ತಿದ್ದಾರೆ. ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ, ಕನ್ನಡ ಅಂತ ನೀವು ನೋಡ್ಬೋದು. ಅಪ್ಲೈ ಫಾರ್ ದಿಸ್ ಜಾಬ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಸಿಗುತ್ತೆ ಸ್ನೇಹಿತರೆ. ಓಕೆ, ಅದಕ್ಕಿಂತ ಮುಂಚೆ ಕೆಲವೊಂದು ಮಾಹಿತಿ ಅನ್ನೋದು ತಿಳ್ಕೊಳ್ಳೋಣ. ರಿಮೋಟ್ ಜಾಬ್ ಆಗಿರುತ್ತೆ ಇದು, ಕಾಂಟ್ರಾಕ್ಚುಯಲ್ ಟೆಂಪ್ರರಿ ರೋಲ್ ಆಗಿರುತ್ತಂತೆ ಇದು. ಓಕೆನಾ. Nextly, we are looking for AI data specialist to support the improvement of AI generated content in ಕನ್ನಡ ಅಂತ ಕೊಟ್ಟಿದ್ದಾರೆ. ಜಾಬ್ ಟೈಪ್ ನೋಡಿದ್ರೆ ಫ್ರೀಲ್ಯಾನ್ಸ್ ಅಂತ ಕೊಟ್ಟಿದ್ದಾರೆ. ಲೊಕೇಶನ್ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಸ್ನೇಹಿತರೆ. ಇದು ಪಾರ್ಟ್ ಟೈಮ್ ಆಗಿರುತ್ತೆ. ಅಟ್ಲೀಸ್ಟ್ ನೀವು ಪರ್ ವೀಕ್ಗೆ 10 ಅವರ್ಸ್ ಆದರೂ ವರ್ಕ್ ಮಾಡಬೇಕಾಗಿರುತ್ತೆ. ವರ್ಕ್ ವೆನ್ ಎವರ್ ಯು ವಾಂಟ್ ಅಂತ ಅವ್ರಿಗೆ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಸ್ಟಾರ್ಟ್ ಡೇಟ್ ನೋಡಿದ್ರೆ ಇಮಿಡಿಯೇಟ್ ಆಗಿರುತ್ತಂತೆ ಸ್ನೇಹಿತರೆ. $4 ಪರ್ ಅವರ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ರೇಟ್ ಅನ್ನೋದು ನಿಮಗೆ $4 ಅನ್ನೋದು ಇವರು ಕೊಡ್ತಾರೆ ಅಂತೆ. ನೆಕ್ಸ್ಟ್ ಇಲ್ಲಿ, are you student, recent graduate, stay at home, parent, everyone can apply for this job guys. Okay, what you will do ಅಲ್ಲಿ ನೋಡೋಣ ಕ್ಲಿಯರಾಗಿ. The role involves performing diverse data related tasks including data collection, evaluation, annotation, pair-wise comparisons, counting tasks, object tagging, labeling across different content types like audio, video, images or collected data ಅಂತ ಕೊಟ್ಟಿದ್ದಾರೆ. ಲೈಕ್ ಈಗ ಈ ಜಾಬ್ನಲ್ಲಿ ಡೇಟಾ ಸಂಬಂಧಿಸಿದ ಕೆಲವು ಕೆಲಸಗಳನ್ನು ಕೊಡ್ತಾರಂತೆ ನಿಮಗೆ. ಲೈಕ್ ಇಮೇಜಸ್, ವೀಡಿಯೋಸ್, ಆಡಿಯೋಸ್ ಅಥವಾ ಇತರ ಡೇಟಾವನ್ನು ಕಲೆಕ್ಟ್ ಮಾಡಿ ಅದನ್ನು ಚೆಕ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಕಂಪ್ನಿ ಗೈಡ್ಲೈನ್ಸ್ ಪ್ರಕಾರ ನೀವು ಅದನ್ನು ಟ್ಯಾಗ್ ಮಾಡಬೇಕಾಗಿರುತ್ತೆ, ಲೇಬಲ್ ಮಾಡಬೇಕಾಗಿರುತ್ತೆ. ಎರಡು ರಿಸಲ್ಟ್ಸ್ನ ಕಂಪೇರ್ ಮಾಡಿ ಯಾವುದು ಕರೆಕ್ಟ್ ಅಂತ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಕೆಲವು ಎಲ್ಲ ನಿಮಗೆ ಕೊಡ್ತಾರೆ ಸ್ನೇಹಿತರೆ. ಕೆಲವೊಂದು ಟಾಸ್ಕಲ್ಲೆಲ್ಲ ನಿಮಗೆ ಟಾಸ್ಕ್ಸ್ನಲ್ಲಿ ಆಬ್ಜೆಕ್ಟ್ಸ್ ಕೌಂಟ್ ಕೆಲಸ ಕೊಡ್ಬೋದು, ಡೇಟಾ ಅಕ್ಯುರೇಟ್ ಆಗಿದೆಯಾ ಅಂತ ಚೆಕ್ ಮಾಡಬೇಕಾಗಿರುತ್ತೆ. ಓಕೆ, ಇಷ್ಟೇ ಆಗಿರುತ್ತೆ ಸ್ನೇಹಿತರೆ ಜಾಬ್ ನಿಮ್ಮದು. ನೆಕ್ಸ್ಟ್ ನಾವಿಲ್ಲಿ ವಾಟ್ ವಿ ಆಫರಲ್ಲಿ ನೋಡಿದ್ರೆ ಫ್ಲೆಕ್ಸಿಬಲ್ ಶೆಡ್ಯೂಲ್ ಇರುತ್ತಂತೆ. ಆಪರ್ಚುನಿಟಿ ಟು ಅರ್ನ್ ಎಕ್ಸ್ಟ್ರಾ ಇನ್ಕಮ್ ಅಂತ ಕೊಟ್ಟಿದ್ದಾರೆ. ಟೈಮ್ಲಿ ಪೇಮೆಂಟ್ ಅನ್ನೋದು ಸಿಗುತ್ತಂತೆ. ದಿಸ್ ಜಾಬ್ ಈಸ್ ಐಡಿಯಲ್ ಫಾರ್ ಸ್ಟೂಡೆಂಟ್, ಪಾರ್ಟ್ ಟೈಮ್ ವರ್ಕರ್ಸ್ ಇರ್ತಾರಲ್ಲ ಅವ್ರಿಗೆ ಈ ಜಾಬ್ ಪರ್ಫೆಕ್ಟ್ ಅಂತಲೇ ಹೇಳಿದ್ದಾರೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇಲ್ಲಿ ಜಾಬ್ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಬೇಕು ಅಂದರೆ ನೀವು ಓದಿ ಇಲ್ಲ ಸ್ಕಿಪ್ ಮಾಡ್ಕೋಬೋದು ಸ್ನೇಹಿತರೆ. ಓಕೆ, ನಾನು ಮೈನ್ ಪಾಯಿಂಟ್ಸ್ ಓದ್ತೀನಿ. ಅಪ್ಲೈ ಅಂತಿದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಸ್ಟಾರ್ ಮಾರ್ಕ್ ಎಲ್ಲ ಎಲ್ಲೆಲ್ಲಿರುತ್ತೋ ಅದು ನೀವು ಫಿಲ್ ಮಾಡಲೇಬೇಕಾಗಿರುತ್ತೆ. ಓಕೆ, ಎಲ್ಲ ಬೇಸಿಕ್ ಡೀಟೇಲ್ಸ್ ಅನ್ನೋದು ಕೇಳ್ತಿದ್ದಾರೆ. ಲಿಂಕ್ಡ್ಇನ್ URL ಇದಕ್ಕೆಲ್ಲ ಸ್ಟಾರ್ ಮಾರ್ಕ್ಸ್ ಅನ್ನೋದು ಕೇಳಿಲ್ಲ. ಸೊ ಬೇಕು ಅಂದರೆ ನೀವು ಹಾಕಿ ಇಲ್ಲ ಸ್ಕಿಪ್ ಮಾಡ್ಕೋಬೋದು ಸ್ನೇಹಿತರೆ. ಓಕೆ, ವಾಟ್ ಕಂಟ್ರಿ ಡು ಯು ಲೀವ್ ಅಂತ ಕೇಳ್ತಿದ್ದಾರೆ ಸ್ನೇಹಿತರೆ. ಇದನ್ನು ಕ್ಲಿಕ್ ಮಾಡಿ, ಸೆಲೆಕ್ಟ್ನ ಕ್ಲಿಕ್ ಮಾಡಿ ಕೆಳಗಡೆಗೆ ಫುಲ್ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಇಲ್ಲಿ ಇಂಡಿಯಾ ಅಂತ ಸಿಗುತ್ತೆ. ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ನಿಮ್ಮ ನೇಟಿವ್ ಲ್ಯಾಂಗ್ವೇಜ್ ಯಾವುದು ಅಂತ ಕೇಳ್ತಿದ್ದಾರೆ ಸ್ನೇಹಿತರೆ. ನೇಟಿವ್ ಲ್ಯಾಂಗ್ವೇಜಲ್ಲಿ ನೀವು ಕನ್ನಡ ಅಂತಲೇ ಹಾಕ್ಬೋದು. ವಾಟ್ ಅದರ್ ಲ್ಯಾಂಗ್ವೇಜಸ್ ಅಂತ ಕೇಳ್ತಾರಲ್ಲ, ಅಲ್ಲಿ ನೀವು ಇಂಗ್ಲೀಷ್ ಅನ್ನೋದು ಹಾಕಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ಇಲ್ಲಿ ನೋಡ್ಬೋದು ಕೆಳಗಡೆ ಇರುತ್ತೆ, ಫುಲ್ ಕ್ಲಿಯರಾಗಿ ನೀವು ನೋಡಿದ್ರೆ ಸಿಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಕನ್ನಡ ಅಂತಿದೆ ಅಲ್ವಾ, ಅದನ್ನು ಹಾಕಿ. ಕನ್ನಡ ಬಿಟ್ಟು ಮತ್ತೆ ನಿಮ್ಗೆ ಬೇರೆ ಲ್ಯಾಂಗ್ವೇಜ್ ಯಾವ್ದು ಬರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಅಲ್ಲಿ ನೀವು ಇಂಗ್ಲೀಷ್ ಅನ್ನೋದು ಹಾಕಬೇಕಾಗಿರುತ್ತೆ. ಈ ಜಾಬ್ಗೆ ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಅನ್ನೋದು ಎರಡೂ ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ನೋಡಿಕೊಂಡು ಅಪ್ಲೈ ಮಾಡಿ ಕ್ಲಿಯರಾಗಿ. ಓಕೆ, ನೆಕ್ಸ್ಟು ಹ್ಯಾವ್ ಯು ವರ್ಕ್ ವಿತ್ WS ಅಂತ ಕೇಳ್ತಿದ್ದಾರೆ. ಯಾವಾಗಾದರೂ ವರ್ಕ್ ಮಾಡಿದ್ರಾ ನೀವು ಈ ಕಂಪ್ನಿಯಲ್ಲಿ ಮುಂಚೆ ಅಂತ ಕೇಳ್ತಿದ್ದಾರೆ. ಎಸ್ ಇದ್ದರೆ ಎಸ್ ಹಾಕಿ, ಇಲ್ಲ ನೋ ಅಂದರೆ ನೋ ಹಾಕಿ ಸ್ನೇಹಿತರೆ. ಓಕೆ, ನೆಕ್ಸ್ಟು ವಾಟ್ ಈಸ್ ಯುವರ್ ಹೈಯೆಸ್ಟ್ ಕ್ವಾಲಿಫಿಕೇಷನ್ ಅಂತ ಹಾಕಿದ್ದಾರೆ. ಇದು ಬ್ಯಾಚುಲರ್ಸ್ ಡಿಗ್ರಿ ಅಂತ ಹಾಕಿದ್ದೀನಿ.
ಮತ್ತು 18+ ಇಯರ್ಸ್ ಓಲ್ಡಾ ಅಂತ ಕೇಳ್ತಿದ್ದಾರೆ, ಅದು ಸಹ ಎಸ್ ಆಗಬೇಕಾಗಿರುತ್ತೆ. ಆರ್ ಯು ಫ್ರೀಲ್ಯಾನ್ಸರ್, ಏನಾದರೂ ಫ್ರೀಲ್ಯಾನ್ಸರ್ ಯಾವಾಗಾದರೂ ನೀವು ಮುಂಚೆ ವರ್ಕ್ ಮಾಡಿದ್ದೀರಾ ಅಂತ ಕೇಳ್ತಿದ್ದಾರೆ ಸ್ನೇಹಿತರೆ. ಏನಾದರೂ ವರ್ಕ್ ಮಾಡ್ತಿದ್ರೆ ನಿಮ್ಮನ್ನ V80 ನಂಬರ್ ಅನ್ನೋದು ನೀವು ಹಾಕಬೇಕಾಗಿರುತ್ತೆ. ಸೊ ಅದಕ್ಕೆ ನೀವು ನೋ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಕೆಳಗಡೆ ಆಪ್ಷನ್ ಸಹ ನೋ ಅಂತ ಹಾಕಿದ್ರೆ ಕರೆಕ್ಟಾಗಿ ಅದು ಸಬ್ಮಿಟ್ ಆಗುತ್ತೆ ಸ್ನೇಹಿತರೆ. ಐ ಆಮ್ ನಾಟ್ ಎ ಫ್ರೀಲ್ಯಾನ್ಸರ್ನ ಕ್ಲಿಕ್ ಮಾಡಿದರೆ ನಿಮಗೆ ಯಾವುದೇ ರೀತಿ V80 ನಂಬರ್ ಅನ್ನೋದು ಏನು ಹಾಕುವಷ್ಟು ಇರಲ್ಲ. ಓಕೆ, ನೆಕ್ಸ್ಟ್ ಇಲ್ಲಿ ಕೆಳಗಡೆ ಇದು ಅಷ್ಟೇ ಇಲ್ಲ, ನಾನೀಗ ನೋ ಹಾಕ್ತಿದ್ದೀನಿ, ನೀವು ನೋಡ್ಬೋದು. ಸಿನ್ಸ್ ನಿಮ್ಗೇನಾದರೂ ನೋಡಿ, ನೀವೇನಾದರೂ ಸೆಲೆಕ್ಟ್ ಮಾಡಿದ್ರೆ ನೀವು ನಂಬರ್ ಅನ್ನೋದು ಹಾಕಬೇಕಾಗಿರುತ್ತೆ. ನೋ ಸೆಲೆಕ್ಟ್ ಮಾಡಿದ್ರೆ N/A ಅನ್ನೋದು ನೀವು ಆಗ್ಬೋದು ಸ್ನೇಹಿತರೆ. ನೋಡಿ ಇಲ್ಲಿ ನಾನು ನಾಟ್ ಅವೈಲೇಬಲ್ ಅಂತ ಸಹ ಹಾಕಿದ್ದೀನಿ. ಓಕೆ, ಹಾಕಿ ಸಬ್ಮಿಟ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಸಾಕು, ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಕೋಬೋದು. 10 ಅವರ್ಸ್ ನೀವು ವರ್ಕ್ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ ವೀಕಲ್ಲಿ. ಎಸ್ ಹಾಕಿ. ನಿಮ್ಮ ಇಂಗ್ಲೀಷ್ ಲ್ಯಾಂಗ್ವೇಜ್ ಹೆಂಗಿದೆ ಅಂತ ಕೇಳ್ತಿದ್ದಾರೆ ಸ್ನೇಹಿತರೆ. ಲೈಕ್ ಅಡ್ವಾನ್ಸ್ಡಾ, ಪ್ರೊಫಿಷಿಯಂಟಾ, ಇಂಟರ್ಮೀಡಿಯೇಟಾ, ಬೇಸಿಕಾ ಅಂತ ಕೇಳ್ತಿದ್ದಾರೆ. ಅಡ್ವಾನ್ಸ್ಡ್ ಆರ್ ಎಲ್ಸ್ ಪ್ರೊಫಿಷಿಯಂಟ್ ಅಂತ ಹಾಕೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಸೊ ದಟ್ ನಿಮ್ಮ ರೆಸ್ಯೂಮ್ ಅನ್ನೋದು ಶಾರ್ಟ್ ಲಿಸ್ಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ C2 ಪ್ರೊಫಿಷಿಯಂಟ್ ಅಥವಾ ಹಾಕಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ನೀವು ಅಗ್ರಿ ವಿತ್ ದ ರೇಟ್ ಅಂದರೆ ಸ್ಯಾಲ್ರಿ ಓಕೆನಾ ಅಂತ ಕೇಳ್ತಿದ್ದಾರೆ. ಇದನ್ನು ಓಕೆ ಮಾಡಿ ಪ್ರೈವೇಸಿ ಪಾಲಿಸಿನ ಸಬ್ಮಿಟ್ ಅಪ್ಲಿಕೇಶನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಅನ್ನೋದು ಸಬ್ಮಿಟ್ ಆಗುತ್ತೆ ಸ್ನೇಹಿತರೆ. ಮತ್ತು ನೆಕ್ಸ್ಟ್ ನಿಮಗೆ ಇಮೇಲ್ ಸಹ ಬರುತ್ತೆ. ನೆಕ್ಸ್ಟ್ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಸಹ ಬರುತ್ತೆ, ಇಮೇಲ್ ಅಡ್ರೆಸ್ ಸಹ ಬರುತ್ತೆ ಸ್ನೇಹಿತರೆ. ಬಟ್ ಯಾವುದಾದ್ರೂ ಫೀಲ್ಡ್ಸ್ ಏನಾದರೂ ನೀವು ಏನಾದರೂ ಮಿಸ್ ಮಾಡಿದರೆ ಅದು ನಿಮಗೆ ಶೋ ಆಗುತ್ತೆ. ಸೊ ಅದನ್ನು ಸಹ ಕರೆಕ್ಟಾಗಿ ಫಿಲ್ ಮಾಡಿ ನಾನು ಕ್ಲಿಕ್ ಮಾಡಿದ್ರೆ ಸಬ್ಮಿಟ್ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ನಿಮಗೆ ಇಲ್ಲಿ ನೋಡ್ಬೋದು ಇಮಿಡಿಯೇಟ್ ಇಮೇಲ್ ಅಡ್ರೆಸ್ ಸಹ ನಿಮ್ಮ ಇಮೇಲ್ ಅಡ್ರೆಸ್ಗೆ ಮೇಲ್ ಸಹ ಈ ಕಂಪ್ನಿಯವರು ಕಳಿಸ್ಕೊಡ್ತಾರೆ. ಇಲ್ಲಿ ನೋಡ್ಬೋದು, ನಂಗೆ ಸಹ ಬಂದಿದೆ ಮೇಲ್. RWS, ಐ ಸಂಧ್ಯಾ, ಥ್ಯಾಂಕ್ ಯು ಫಾರ್ ಯುವರ್ ಇಂಟ್ರೆಸ್ಟ್ ಇನ್ ವರ್ಕಿಂಗ್ ವಿತ್ ಅಸ್. ವಿ ಆರ್ ಲುಕಿಂಗ್ ಫಾರ್ AI ಡೇಟಾ ಅನಾಲಿಟಿಕ್ಸ್ ರೋಲ್. ಇಫ್ ಯು ಆರ್ ಸೆಲೆಕ್ಟೆಡ್ ವಿ ವಿಲ್ ಗೆಟ್ ಬ್ಯಾಕ್ ಟು ಯು ಅಂತ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಓಕೆ, ಮತ್ತು ಇದು ನೆಕ್ಸ್ಟ್ ನಿಮಗೆ 2 ಸ್ಟೆಪ್ಸ್ ಅನ್ನೋದು ಇರುತ್ತೆ ಆಫ್ಟರ್ ಸಬ್ಮಿಟಿಂಗ್ ಅಪ್ಲಿಕೇಶನ್ ಸ್ನೇಹಿತರೆ. ಫಸ್ಟು ನೀವು ಲಿಂಕ್ ಟು ಸರ್ವೆ ಅಂತಿದೆ ಅಲ್ವಾ, ಅದನ್ನು ನೀವು ಕ್ಲಿಕ್ ಮಾಡಿ ಸರ್ವೆ ಅನ್ನೋದು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಅದಾದಮೇಲೆ ನಿಮಗೆ ಅಸೆಸ್ಮೆಂಟ್ ಲಿಂಕ್ ಅನ್ನೋದು ಕೊಡ್ತಾರೆ, ಟೆಸ್ಟ್ ಲಿಂಕ್ ಅನ್ನೋದು ಕೊಡ್ತಾರೆ. ಆ ಎರಡನ್ನೂ ಸಹ ನೀವು ಪಾಸ್ ಮಾಡ್ಕೋಬೇಕಾಗಿರುತ್ತೆ. ಪಾಸ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ನೆಕ್ಸ್ಟು ಜಾಬ್ ಅನ್ನೋದು ಕೊಡ್ತಾರೆ ಸ್ನೇಹಿತರೆ. ಓಕೆ, ಇಷ್ಟ ಇರುತ್ತೆ ಜಾಬ್ ಡೀಟೇಲ್ಸ್ ಎಲ್ಲ. ಟೆಸ್ಟ್ ಎಲ್ಲ ನಿಮಗೂ ಅಷ್ಟೇ ಲ್ಯಾಂಗ್ವೇಜ್ ನಾಲೆಜ್ ಟೆಸ್ಟ್ ಅನ್ನೋದು ಇರುತ್ತೆ, ಕನ್ನಡ ಭಾಷೆಯಲ್ಲಿ ಟೆಸ್ಟ್ ಇರುತ್ತೆ. ಅದನ್ನು ಸಹ ನೀವು ಪಾಸ್ ಮಾಡ್ಕೋಬೋದು. ಇಲ್ಲಿ ಕ್ಲಿಯರಾಗಿ ನೋಡ್ಬೋದು. ಫಸ್ಟು ನೀವು ಲಿಂಕ್ ಟು ದ ಸರ್ವೆ ಮಾಡಬೇಕಾಗಿರುತ್ತಂತೆ. ಇದು 1 ಮಿನಿಟ್ ತಗೊಳುತ್ತಂತೆ ಟೈಮ್ ಅಷ್ಟೇ. ಅದಾದಮೇಲೆ ನಿಮಗೆ ಲ್ಯಾಂಗ್ವೇಜ್ ನಾಲೆಜ್ ಟೆಸ್ಟ್ ಅನ್ನೋದು ಇರುತ್ತೆ ಸ್ನೇಹಿತರೆ. ವಿಲ್ ಕಂಪ್ಲೀಟ್ ಎ ಶಾರ್ಟ್ ಅಸೆಸ್ಮೆಂಟ್ ಇನ್ ಇಂಗ್ಲೀಷ್ ಆ್ಯಂಡ್ ಆಲ್ಸೋ ಇನ್ ಯುವರ್ ಟಾರ್ಗೆಟ್ ಲ್ಯಾಂಗ್ವೇಜ್. ಫಸ್ಟ್ ನೀವು ಸಬ್ಮಿಟ್ ಅಪ್ಲಿಕೇಶನ್ ಮಾಡಬೇಕಾಗಿರುತ್ತೆ. ಅದಾದಮೇಲೆ ನಿಮಗೆ ಶಾರ್ಟ್ ಅಸೆಸ್ಮೆಂಟ್ ಆ್ಯಂಡ್ ಲಿಂಕ್ ಅನ್ನೋದಿರುತ್ತೆ. ಅದು ಓನ್ಲಿ 1 ಮಿನಿಟ್ ಮಾತ್ರ ಇರುತ್ತೆ ಸ್ನೇಹಿತರೆ. ಲೈಕ್ ಸರ್ವೆ ಲಿಂಕಲ್ಲಿ ನೀವು ಸರ್ವೆ ಮಾಡಬೇಕಾಗಿರುತ್ತೆ. ಅದಾದಮೇಲೆ ನಿಮಗೆ ಅಸೆಸ್ಮೆಂಟ್ ಟೆಸ್ಟ್ ಅನ್ನೋದಿರುತ್ತೆ. ಆ ಟೆಸ್ಟು ನಿಮಗೆ ಕನ್ನಡ ಭಾಷೆಯಲ್ಲಿ ಮತ್ತು ಇಂಗ್ಲೀಷ್ ಭಾಷೆಯಲ್ಲೂ ಇರುತ್ತೆ. ಈ 3 ಸ್ಟೆಪ್ಸ್ನ ನೀವು ಕಂಪ್ಲೀಟ್ ಮಾಡ್ಕೋಬೇಕಾಗಿರುತ್ತೆ. 2 ಫೋನ್ಸ್ನ ಯೂಸ್ ಮಾಡಿಕೊಂಡು ಟೆಸ್ಟ್ನ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಯಾಕಂದರೆ ಇಲ್ಲಿ ಕ್ವಶನ್ಸ್ ಏನಾದರೂ ಕೇಳ್ತಿರ್ತಾರಲ್ವ, ಸೊ ನಿಮ್ಗೇನಾದರೂ ಬಂದಿಲ್ಲ ಅಂದರೆ ಇನ್ನೊಂದು ಫೋನಲ್ಲಿ ಲೈಕ್ ChatGPT ಹೆಲ್ಪ್ ತೊಗೊಂಡು ನೀವು ಟೆಸ್ಟ್ನ ಪಾಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಓಕೆ ಗೈಸ್, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ, ರಿಪ್ಲೈ ಕೊಡ್ತೀನಿ. ರೆಸ್ಯೂಮ್ ಬೇಕಂದರೆ ರೆಸ್ಯೂಮ್ ಅಂತ ಕಮೆಂಟ್ ಮಾಡಿ, ಲಿಂಕ್ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ಫುಲ್ ವೀಡಿಯೋ ಗೈಸ್. ಖಂಡಿತ ಮುಂದಿನ ವೀಡಿಯೋಲಿ ಮತ್ತೆ ಸಿಗೋಣ. ಬಾಯ್.